ಗಳು ಬಂದ್ರು ಏನೇನೋ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ, ಅವ್ರ ಪರವಾಗಿ ಕೊಟ್ಟಿದ್ದಾರೆ, ಇವ್ರ ಪರವಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಕಮೆಂಟ್ಸ್ಗಳು ಬರುತ್ತೆ. ನಾವು ಹೋಗುವಾಗ ಕೂಡ ಒಂದಿಷ್ಟು ಯೋಚನೆ ಮಾಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಯಾವುದು ಕೂಡ ಅದನ್ನು ತೊಂದರೆ ಆಗದಾಗೆ, ಯಾರಿಗೂ ನಾವು ಇಂಟರ್ಫಿಯರ್ ಆಗದಂಗೆ ತನಿಖೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ತಡೆದು ಹೋಗ್ತೇವೆ. ಯಾವಾಗಲೂ ಕೂಡ ಘಟನೆ ಆದಾಗ ಇಮಿಡಿಯೇಟ್ ಆಗಿ ಹೋಗೋದಿಲ್ಲ, ಅನ್ಲೆಸ್ ಇಟ್ ಈಸ್ ರಿಯಲಿ ಅನ್ ಎಮರ್ಜೆನ್ಸಿ. ಅಂತ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಹೋಗಲಿಲ್ಲ. ಉಪಮುಖ್ಯಮಂತ್ರಿಯಾಗಿ, ಒಬ್ಬ ಸಚಿವನಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಅವರು ಹೋಗಿದ್ದಾರೆ. ಹೋಗಿ ಅವರು ಅಲ್ಲಿ ಆ ಸತ್ತವನ ವ್ಯಕ್ತಿಯ ಕುಟುಂಬದ ಸದಸ್ಯರನ್ನೆಲ್ಲ ಭೇಟಿ ಮಾಡಿ ಸಾಂತ್ವನ ಹೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾರೆ ಅವರು. ಅದು ತಪ್ಪು ಅಂತ ಕುಮಾರಸ್ವಾಮಿ ಅವರು ಹೇಳೋದಾದ್ರೆ ನಾವೇನು ಹೇಳಬೇಕು ಅವರಿಗೆ? ಅನುಮತಿ ಏನ್ರಿ, ಸರ್ಕಾರದ ಪ್ರತಿನಿಧಿ ಅಲ್ವಾ ಅವರು. ಅದರಲ್ಲಿ ಈಗ ನಾನು ಹೋಗ್ತೀನಪ್ಪ, ನಾನು ಭದ್ರಾವತಿಗೆ ಭದ್ರಾ ಪ್ರಾಜೆಕ್ಟಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ನಾನು ಆ ಇರಿಗೇಷನ್ ಅಧಿಕಾರಿಗಳನ್ನ ಕರೆದು ಏನ್ರಿ ಆಗಿದೆ ಇಲ್ಲೆಲ್ಲ ಗೇಟು ಎಲ್ಲ, ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ನಾನು ಅವಾಗ ವಿಚಾರ ಮಾಡ್ಕೊಂಡು ಬಂದೆ. ಅದು ತಪ್ಪು ಅಂತ ಹೇಳ್ಬಿಟ್ರೆ ಈಗ ಹಂಗೆ ನೋಡ್ಕೊಂಡ್ರೆ ಕ್ಯಾಬಿನೆಟ್ ಅಲ್ಲಿ ಅವರು ಯಾರ್ಯಾರು ಮಿನಿಸ್ಟರ್ ಇರ್ತಾರ ಅವರೇ ಕ್ಯಾಬಿನೆಟ್ ಅಂತ ಹೇಗೆ ಕರೀತಾರೆ? ಎಲ್ಲರೂ ಅವ್ರು ಬೇರೆ ಖಾತೆ ಇದ್ರೂ ಕೂಡ ಅವ್ರು ಭಾಗವಹಿಸ್ತಾರಲ್ಲ ಚರ್ಚೆನಲ್ಲಿ, ಅವ್ರ ಅಭಿಪ್ರಾಯ ಹೇಳ್ತಾರಲ್ವಾ. ಎಷ್ಟೋ ಸಾರಿ ಈಗ ನಾನೊಂದು ಖಾತೆಯಿಂದ ನಾನು ಒಂದು ಪ್ರಪೋಸಲ್ ತಗೊಂಡು ಬಂದ್ರೆ ಬೇರೆ ಮಂತ್ರಿಗಳು ಮಾತಾಡಿ ಅದನ್ನ ತಡೆ ಹಿಡಿಯತಕ್ಕಂಥ ಕೆಲಸಗಳು, ತೀರ್ಮಾನಗಳು ಎಷ್ಟೋ ಸಾರಿ ಆಗಿದ್ದಾವೆ. ಹಂಗಂತೇಳಿ ಅವರು ಹಸ್ತಕ್ಷೇಪ ಮಾಡ್ತಾರೆ ಅಂದ್ರೆ, ನಿಜವಾದ ಹಸ್ತಕ್ಷೇಪ ಮಾಡಿ ಅವರೇನಾದ್ರೂ ಡೈರೆಕ್ಷನ್ಸ್ ಕೊಟ್ಟು, ಪೊಲೀಸ್ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟು ಆ ತೀರ್ಮಾನಗಳಾಗಿ ಅದರ ಇಂಪ್ಯಾಕ್ಟ್ ಬೇರೆ ತರ ಆಗಿ ಅದೆಲ್ಲ ಆಗಿದ್ರೆ ನಾನು ಒಪ್ತೀನಿ, ಅವ್ರು ಹೇಳೋದನ್ನ ಒಪ್ಪೋಣ. ಆದರೆ ಈ ರೀತಿ ಒಬ್ಬ ಸಚಿವರು ಹೋಗಿ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡೋದು ಸರಿ ಇಲ್ಲ ಅನ್ನೋದು ಯಾವ ರೀತಿಯಲ್ಲಿ ಅವರು ಅರ್ಥೈಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಗೃಹ ಇಲಾಖೆಯಲ್ಲಿ ಆ ರೀತಿ ಹಸ್ತಕ್ಷೇಪ ಇಲ್ಲ ಅಂತ ಅದನ್ನ ಹೇಳಿದ್ನಲ್ಲ, ಅವ್ರ ಹಸ್ತಕ್ಷೇಪ ಏನು ಮಾಡಕ್ ಹೋಗಿಲ್ಲ. ಅವರು ಪ್ರಕರಣ ಆದಾಗ್ಲೂ ಕೂಡ ಈ ವಿಚಾರ ಕೇಳಿ ಬಂದಿತ್ತು, ಗೃಹ ಇಲಾಖೆಯಲ್ಲಿ ಬೇರೆಯವ್ರ ಹಸ್ತಕ್ಷೇಪ ಇದೆ, ಅದಕ್ಕೆ ಕಂಟ್ರೋಲ್ ಇಲ್ಲ. ಹಸ್ತಕ್ಷೇಪ ನಮ್ಮ ತೀರ್ಮಾನಗಳಲ್ಲಿ ಹಸ್ತಕ್ಷೇಪ ಯಾರು ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ನಾನು ತೀರ್ಮಾನಗಳನ್ನ ತಗೊಳ್ತೇವೆ, ಅದಕ್ಕೆ ನಾನು ಹೇಳಿದೆ. ಈಗ ನಾನೇ ನೇರವಾಗಿ ಹೇಳ್ಬೋದಿತ್ತಲ್ಲ, ಏನು ಸಿಐಡಿ ಕೊಡ್ತೇನೆ ಅಂತ ಹೇಳಿ. ಆದರೆ ನಾನು ಮುಖ್ಯಮಂತ್ರಿಗಳನ್ನ ಯಾಕೆ ಅಂದ್ರೆ, ನಾವೆಲ್ಲರೂ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ತರದೆ ನಾನು ಇಂಥ ತೀರ್ಮಾನಗಳನ್ನ ಮಾಡಕ್ಕಾಗತ್ತಾ? ಬಳ್ಳಾರಿ ಐಜಿಪಿ ನಾನ್ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ ರೀ, ಅದೇನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದ್ರೆ ಟ್ರಾನ್ಸ್ಫರ್ ಮಾಡೋರು ಯಾರು? DPRನವರು. ಆ ಅರ್ಥದಲ್ಲಿ ಹೇಳದ್ನೇ ವಿನಃ ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ. ನಾನು ಗೊತ್ತಿದೆ. ಆಮೇಲೆ ಹರ್ಷ ಅನ್ನೋರ್ನ ಪೋಸ್ಟ್ ಮಾಡ್ತೀವಿ ಅನ್ನೋದು ಗೊತ್ತಿದೆ. ಆದರೆ ತೀರ್ಮಾನ ಅಂದ್ರೆ ಇಶ್ಯೂ ಮಾಡೋರು ಯಾರು? ಡೈರೆಕ್ಷನ್ಸ್ ಕೊಡೋರು ಯಾರು? ಅದಕ್ಕೆ ಫೈಲಿಗೆ ಸೈನ್ ಹಾಕೋರು ಯಾರು? ಮುಖ್ಯಮಂತ್ರಿಗಳು. ಅದನ್ನ ಈಗ ಅದಕ್ಕೆ ನಾನು ಹೇಳಿದ್ದು, ಚರ್ಚೆ ಮಾಡಿ ನಾನು ತೀರ್ಮಾನ ತಗೋತೀನಿ. ಇವತ್ತು ಭೇಟಿ ಮಾಡಿ ತೀರ್ಮಾನ ತಗೋತೀನಿ.